ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಈ ಥರದ್ದು ಬ್ಲೌಸು ಹಿಂದ್ಗಡೆ ಈ ಥರ ರಿಂಕಲ್ಸ್ ಅಂದರೆ ಕುಪ್ಪೆ ಬರ್ತಾ ಇರುತ್ತೆ. ಹಿಂಗೆ ನೋಡಿ, ಈ ಥರ ಉಬ್ಬಿಕೊಂಡು ನಿಲ್ಲತ್ತೆ. ಜಾಸ್ತಿ ಜನ ಬ್ಲೌಸ್ಗಳು ಈ ಥರ ಕುಪ್ಪೆ ಬರುತ್ತೆ, ಇಲ್ಲಾಂದರೆ ರಿಂಕಲ್ಸ್ ಬರುತ್ತೆ, ಇಲ್ಲಾಂದರೆ ಈ ಥರ ಉಬ್ಕೊಂಡು ನಿಲ್ಲತ್ತೆ. ಈ ಥರ ಉಬ್ದಂಗೆ ಆಗುತ್ತೆ, ಲೂಸ್ ಬಂದಂಗೆ ಆಗುತ್ತೆ, ಇಲ್ಲೆಲ್ಲ ನೀರಿಗೆ ಬಂದಂಗೆ ಆಗುತ್ತೆ. ಸೊ ಆ ಥರ ಬಂದಾಗ ನಾವು ಈಗಾಗಲೇ ಬ್ಲೌಸ್ ಸ್ಟಿಚ್ ಮಾಡಿರ್ತೀವಿ. ಸೊ ಆ ಥರ ಬಂದಾಗ ಅದನ್ನು ಆಲ್ಟ್ರೇಷನ್ ಮಾಡೋದು ಯಾವ ಥರ, ಅದನ್ನು ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಇದನ್ನು ಈ ಥರ ಆರ್ಮೋಲಲ್ಲಿ ನಮಗೆ ಕುಪ್ಪೆ ನೀರಿಗೆ ಬರ್ತಾ ಇದೆ ಅಂದರೆ ಏನು ಮಾಡೋದಪ್ಪ ಅಂತಂದರೆ, ಇಲ್ಲೇನಿರುತ್ತಲ್ವ ಆರ್ಮೋಲಿಂದ ಇಲ್ಲಿ ನಾವೇನು ಶೇಪ್ ತೆಗ್ದಿರ್ತೀವಲ್ವ 2 ಇಂಚ್ ಬಿಟ್ಟು, ಸೊ ಅಲ್ಲಿವರೆಗೆ ಇದನ್ನು ಹೊಲಿಗೆನ ಬಿಚ್ಕೊಳ್ಬೇಕಾಗತ್ತೆ. ಇಲ್ಲಿಂದ ಮಾರ್ಕ್ ತೆಗೆದವರೆಗೆ. ಹಾಗೆ ಇಲ್ಲಿ ಕೂಡ ಒಂದು ಸ್ವಲ್ಪ ಲೂಸ್ ಆಗ್ತಿರುತ್ತೆ. ಸೊ ಇಲ್ಲೂ ಕೂಡ ನಾವು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿಂದ ಹಾಗೆ ಅಲ್ಲಿ ಆಲ್ಮೋಸ್ಟ್ ಶೇಪ್ ತೆಗೆದ್ರವರೆಗೆ ನಾವು ಇದನ್ನು ಬಿಚ್ಕೊಳ್ಬೇಕಾಗತ್ತೆ. ಬೇಕಿದ್ರೆ ನೀವು ಫುಲ್ಲು ಕೂಡ ಸ್ಲೀವ್ನ ಬಿಚ್ಕೊಳ್ಬೋದು. ನಾನು ಇದನ್ನು ಬಿಚ್ಕೊಂಡು ಈಗಾಗಲೇ ಆ ಕಡೆದು ಬಿಚ್ಕೊಂಡಿದ್ದೀನಿ. ಸೊ ಅದು ಬಿಚ್ಕೊಂಡಿದ್ದೀನಿ, ಆ ಕಡೆದು ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ. ಸೊ ಬನ್ನಿ, ಹಾಗಾದರೆ ಆ ಕಡೆದು ನಾನು ತೋರಿಸ್ತೀನಿ. ಇದು ಬಿಚ್ಕೊಳ್ತಾ ಕೂತ್ರೆ ಟೈಮ್ ಆಗತ್ತೆ ಅಂತ ಬಿಚ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ರೌಂಡು ತೆಗೆದು ಶೇಪ್ ತೆಗ್ದಲ್ಲಿವರೆಗೆ ನಾನು ಬಿಚ್ಕೊಂಡಿದ್ದೀನಿ. ನೀವು ಬೇಕಾದರೆ ಫುಲ್ ಕೂಡ ಬಿಚ್ಕೋಬೋದು, ನಿಮಗೆ ಸ್ಟಿಚ್ ಮಾಡೋಕ್ಕಾಗಲ್ಲ ಅನ್ನೋದಾದರೆ. ಸೊ ನಾನು ಇಷ್ಟೇ ಬಿಚ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಯಾವ ಥರ ಆಲ್ಟ್ರೇಷನ್ ಮಾಡೋದು ಅನ್ನೋದಾದರೆ, ಈಗ ನಮಗೆ ಆರ್ಮೋಲ್ ಲೂಸ್ ಯಾಕೆ ಬರುತ್ತೆ ಅನ್ನೋದಾದರೆ, ಇಲ್ಲಿ ಬಟ್ಟೆ ಹೆಚ್ಚಾಗಿರುತ್ತೆ. ಸೊ ಆ ಬಟ್ಟೆ ಹೆಚ್ಚಾಗಿರುವಂಥದ್ದನ್ನು ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ. ಸೊ ಕಟ್ ಮಾಡೋದಂದರೆ ಡೈರೆಕ್ಟ್ ನಾವೇ ಹಾಗೆ ಕಟ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಅದನ್ನು ಕಟ್ ಮಾಡಬೇಕಾದ್ರೆ ನಾವು ಈ ಥರ ನೋಡಿ, ಆರ್ಮೋಲ್ ಶೇಪ್ ಹಾಕುವಾಗ ಯಾವ ಥರ ಚೌಕ್ ಬಾಕ್ಸ್ ಹಾಕ್ತೀವಲ್ವ ಎಲ್ ಶೇಪಲ್ಲಿ, ಸೊ ಆ ಥರ ಇಲ್ಲಿ ಸ್ಟ್ರೈಟಾಗಿ ಎಲ್ ಶೇಪಿಗೆ ಮಾರ್ಕ್ ಹಾಕೋಬೇಕಾಗತ್ತೆ. ನೋಡಿ, ಈ ಥರ ಎಲ್ ಶೇಪಿಗೆ ಮಾರ್ಕ್ ಹಾಕ್ಕೊಂಡು ನಂತರ ನಾವು ಇದರಲ್ಲಿ ಎಕ್ಸ್ಟ್ರಾ ಬಂದಂಥ ಬಟ್ಟೆನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಬಟ್ಟೆ ಕಟ್ ಮಾಡ್ಕೋಬೇಕಾದ್ರೆ ನೋಡಿ, ಇಲ್ಲೇನು ಎಲ್ ಶೇಪ್ ಹಾಕಿರ್ತೀವಲ್ವ, ಈ ಕರ್ವ್ ಬಂದಿರುತ್ತೆ ಗೊತ್ತಾ, ಇಲ್ಲಲ್ಲ ಇಲ್ಲಿ ನೋಡಿ, ಇಲ್ಲಿ ಆರ್ಮೋಲ್ ತೆಗೆಯೋದಾದ್ರೆ ನಾವು ಅಲ್ಲಿ ತೆಗೆದಿರ್ತೀವಿ, ಈ ಕಡೆಯಿಂದ 1/2 ಇಂಚು ಮಾರ್ಕ್ ಹಾಕ್ಕೋಬೇಕು. ನೆನ್ಪಿಟ್ಕೊಳ್ಳಿ. ನೋಡಿ, ಈ ಥರ 1/2 ಇಂಚು ಬಟ್ಟೆ ಮಾರ್ಕ್ ಒಳಗೆ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಮಾರ್ಕ್ ಹಾಕ್ಕೊಂಡು ಇದನ್ನು ಕೂಡಿಸ್ಕೋಬೇಕು, ಎಲ್ ಶೇಪಿಗೆ ಕೂಡಿಸ್ಕೋಬೇಕು. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ ಥರ ಕೂಡಿಸ್ಕೊಂಡು ಇದನ್ನು ನಾವಿನ್ನು ಎಕ್ಸ್ಟ್ರಾ ಪೀಸ್ ಅದನ್ನು ಕಟ್ ಮಾಡ್ಕೋಬೇಕು. ಸೊ ಇದೇ ಏನು ಎಕ್ಸ್ಟ್ರಾ ಪೀಸ್ ಬರುತ್ತಿರತ್ತಲ್ವ, ಸೊ ಇದೇ ನಮಗೆ ಆರ್ಮೋಲಲ್ಲಿ ಲೂಸ್ ನೀರಿಗೆ ಟೈಪು ಬರುತ್ತೆ. ಸೊ ಈಗ ಎಕ್ಸ್ಟ್ರಾ ಪೀಸನ್ನು ನಾನೀಗ ಕಟ್ ಮಾಡ್ಕೊಂಡು ತೆಗಿತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ನಂದು ಬ್ಯಾಕ್ ಸೈಡಿಂದು ಎಕ್ಸ್ಟ್ರಾ ಪೀಸೇ ಇದೆ ಫ್ರಂಟ್ಗಿನ. ಸೊ ಇದನ್ನು ಸ್ವಲ್ಪ ತಗೊಳ್ತೀನಿ, ಯಾಕಂದರೆ ಮತ್ತೆ ಇದು ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಈಗಲೇ ನಾವು ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ ಒಂದು ಮಾಡುವಾಗಲೇ. ನೋಡಿ, ಈ ಥರ ಬ್ಯಾಕಿಂದ ಅಷ್ಟೇ ಕಟ್ ಮಾಡ್ಕೊಳ್ಳಿ. ಎರಡೂ ಕೂಡ ಬಟ್ಟೆ ಕಟ್ ಮಾಡುವಾಗ ಬರೋ ಸಾಧ್ಯತೆ ಇರುತ್ತೆ. ನೋಡಿಕೊಂಡು ನಿಧಾನವಾಗಿ ಈ ಥರ ಹಿಂಭಾಗ ಮಾತ್ರ ಕಟ್ ಮಾಡ್ಕೊಂಡು. ಸೊ ನೋಡಿ, ಈಗ ಕಟ್ ಮಾಡ್ಕೊಂಡ ನಂತರ ಈಗ ನೋಡಿ, ಬ್ಯಾಕಿನ ಫ್ರಂಟಿಂದು ಜಾಸ್ತಿ ಬರ್ತಿದೆ. ಸೊ ಈಗ ಬ್ಯಾಕಿನ ಫ್ರಂಟಿಂದು ಜಾಸ್ತಿ ಬಂದರೆ ಏನಾಗುತ್ತೆ, ಫ್ರಂಟಲ್ಲಿ ಉಬ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಹಾಗೆ ಬಿಡೋ ಹಾಗಿಲ್ಲ. ಇನ್ನು ನಾವು ಅದನ್ನು ಫ್ರಂಟಲ್ಲೂ ಕೂಡ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಫ್ರಂಟಲ್ಲಿ ಕಟ್ ಮಾಡೋದಕ್ಕೆ ನೋಡಿ, ಈ ಥರ ಫ್ರಂಟಲ್ಲಿ ಕರೆಕ್ಟಾಗಿ ನೀಟಾಗಿ ಬ್ಲೌಸ್ ಈ ಥರ ಹಾಕ್ಕೊಂಡಿದ್ದೀನಿ. ನಂತರ ನಾವು ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ, ಇದು ಎಷ್ಟು ತೆಗಿಬೇಕಲ್ವ, ಸೊ ನೋಡಿಕೊಂಡು ತೆಗೀರಿ, ಜಾಸ್ತಿ ತೆಗಿಯೋಕೆ ಹೋಗಬೇಡಿ. ನೋಡಿ, ಇದನ್ನು ಕೂಡ ನಾವು ಎಲ್ ಶೇಪಲ್ಲಿ ಮಾರ್ಕ್ ಹಾಕೋಬೇಕಾಗತ್ತೆ. ಈ ಥರ ಎಲ್ ಶೇಪ್ ಮಾರ್ಕ್ ಹಾಕ್ಕೊಂಡು ನಾವು ಬ್ಲೌಸಿಂದು ಹೆಚ್ಚಾದ ಭಾಗವನ್ನು ತೆಗಿಬೇಕಾಗತ್ತೆ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ತುಂಬಾ ಈ ಥರ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಈ ಥರ ಪ್ರಾಬ್ಲಮ್ ಬಂದೇ ಬರುತ್ತೆ. ಯಾಕಂದರೆ ಎಲ್ಲರ ಮೈ ಒಂದೇ ಥರ ಇರಲ್ವಲ್ಲ. ಸೊ ನೋಡಿ, ಇಲ್ಲಿ ಒಂದು 1/4 ಭಾಗದಷ್ಟು ಅಷ್ಟೇ ನಾನು ಮಾರ್ಕ್ ಹಾಕ್ಕೊಂಡು ಬಟ್ಟೆನ ತೆಗಿತಿದ್ದೀನಿ. ಜಾಸ್ತಿ ತೆಗಿಯೋಕೆ ಹೋಗಬೇಡಿ, ಯಾಕಂದರೆ ಮುಂದೆ ತುಂಬಾ ಬಿಗಿ ಆಗುತ್ತೆ.
ಒಂದು ಕಾಲು ಭಾಗದಷ್ಟು ಕಟ್ ಮಾಡಿ ಫ್ರಂಟ್ಗಿನ ಒಂದು 2-3 ಗೆರೆಯಷ್ಟು ಕಡಿಮೆ ಇದ್ರೆ ಸಾಕು. ನೋಡ್ಕೊಂಡು ಹುಷಾರಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಕೆಳಗಡೆ ಎಲ್ಲರ ಮೈ ಒಂದೇ ತರ ಇರಲ್ವಾ, ಸೊ ಹಾಗಾಗಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಈ ತರ. ಸೊ ನಾವು ಏನೇ ಪ್ರಾಬ್ಲಮ್ ಬಂದರೂ ಈ ಥರ ಆಲ್ಟ್ರೇಷನ್ ಮಾಡೋದು ಕಲೀಲೇಬೇಕಾಗತ್ತೆ. ಈ ಥರ ಕಲಿತಾಗ ನಾವು ಪರ್ಫೆಕ್ಟ್ ಬ್ಲೌಸ್ ಟೇಲರ್ ಆಗ್ತೀವಿ. ನೋಡ್ತಾ ಇರ್ಬೋದು, ಸ್ಟಿಚ್ ಮಾಡುವಾಗ ಹಾಗೆ ಆಗುತ್ತೆ. ಸೊ ನೋಡಿ, ಇದು ಬ್ಯಾಕಿಂದು ಆಯ್ತು, ಫ್ರಂಟಿಂದು ಆಯ್ತು. ನೋಡ್ತಾ ಇರ್ಬೋದು ಕಟಿಂಗ್ ಬರಬೇಕು. ನಾವು ಫ್ರಂಟ್ ಹಾಗೆ ಬ್ಯಾಕ್ ಸೇಮ್ ಬರಬಾರ್ದು. ಈ ತರ ಫ್ರಂಟ್ ಇಂದ ಯಾವಾಗಲೂ ಆರ್ಮೋಲ್ ಅರ್ಧ ಇಂಚು ಕಡಿಮೆ ಇರಬೇಕು. ಸೊ ಆ ತರ ನೋಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಬ್ಯಾಕ್ ಅಷ್ಟೇ ಮಾಡ್ಕೊಂಡು ಬಿಡ್ತೀನಿ ಅಂದ್ರೆ ನಡೆಯಲ್ಲ, ಯಾಕಂದ್ರೆ ಫ್ರಂಟ್ ಅಲ್ಲಿ ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಫ್ರಂಟ್ ನೋಡ್ಕೊಂಡು ಆರ್ಮೋಲು ನಿಮ್ಮ ಕಟ್ ಮಾಡ್ಕೊಂಡ್ಬಿಡಿ. ಸ್ಟಿಚ್ ಮಾಡುವಾಗ ನೋಡ್ಕೊಂಡು ಮಾಡಿದ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ನೀವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ, ಹಾಗಾಗಿ ಹೇಳ್ತಿದ್ದೀನಿ. ಸೊ ಇನ್ನು ನಮ್ಮದು ಬ್ಲೌಸಿಂದು ಆರ್ಮೋಲ್ ರೌಂಡಿಂಗ್ ಎಷ್ಟು ಬಂದಿತ್ತು ಅಂತ ಚೆಕ್ ಮಾಡ್ಕೋಬೇಕು. ಸೊ ನಾನು ಬ್ಲೌಸಿಂದು ಬಂದು 8.5 ಇತ್ತು. ಇದು ನೋಡೋಣ ಎಷ್ಟು ಬರ್ತಿದೆ ಅಂತ. ನೋಡ್ತಾ ಇರ್ಬೋದು, ಇದು 9 ಇಂಚು ಬರ್ತಾ ಇದೆ. ಸೊ ಯಾಕಪ್ಪ 9 ಇಂಚು ಬರ್ತಾ ಇದೆ ಅಂದರೆ, ನಾನು ಆವಾಗಲೇ ಹೇಳಿದ್ದೆ ಇಲ್ಲಿ ಒಂದು ಸ್ವಲ್ಪ ಉಬ್ಬುತ್ತಾ ಇದೆ ಅಂತ. ಇಲ್ಲಿ ಉಬ್ಬೋದು ಯಾಕಪ್ಪ ಅಂತಂದರೆ ನೋಡಿ, ಇಲ್ಲಿ ಉಬ್ಬೋದು ಯಾಕಪ್ಪ ಅಂತಂದರೆ ಬಟ್ಟೆ ಒಂದು 1/2 ಇಂಚು ಇಲ್ಲಿ ಎಕ್ಸ್ಟ್ರಾ ಬಂದಿರುತ್ತೆ. ಸೊ ಆ 1/2 ಇಂಚ್ ಎಕ್ಸ್ಟ್ರಾನ ನಾವು ತೆಗಿಬೇಕಾಗತ್ತೆ, ಕಟ್ ಮಾಡಿ ತೆಗಿಬೇಕು. ಸೊ ಆ ಥರ ಕಟ್ ಮಾಡಿ ತೆಗಿಬೇಕಂದ್ರೆ ನೋಡಿ, ಈ ಕಡೆ ಇಲ್ಲಿ ಏನು 1/2 ಇಂಚ್ ಇರುತ್ತಲ್ವ, ಇದು ಬಟ್ಟೆ ಎಕ್ಸ್ಟ್ರಾ ಬರೋಣ ಇಲ್ಲಿ ಲೂಸು ಕಾಣಿಸ್ಕೊಳುತ್ತೆ. ಇಲ್ಲಿ ಲೂಸು ಅಂದರೆ ಆರ್ಮೋಲಲ್ಲಿ ಕರೆಕ್ಟ್ ಇರುತ್ತೆ, ಮೈಯಲ್ಲೂ ಕರೆಕ್ಟ್ ಇರುತ್ತೆ, ಈ ಶೇಪಲ್ಲಿ ಒಂದು ಸ್ವಲ್ಪ ಲೂಸ್ ಬರುತ್ತೆ. ಸೊ ಅದಕ್ಕೆ ಇಲ್ಲಿಂದ 1/2 ಇಂಚು ಮಾರ್ಕ್ ಹಾಕ್ಕೊಂಡು ನೋಡಿ, ಇಲ್ಲಿ ಕೆಳಗಡೆ ನಾವು ಈ ಥರ ಕ್ರಾಸಲ್ಲಿ ಇಟ್ಕೊಂಡು ಈ ಥರ ನೋಡಿ, ಈ ಥರ ಏನು ಇಟ್ಕೊಂಡಿದ್ದೀವಲ್ವ ಮೇಲಷ್ಟೇ ಪರಕಿರಬೇಕು, ಕೆಳಗಡೆ ಸ್ಟ್ರೇಟ್ ಇರಬೇಕು. ಸೊ ಈ ಥರ ಇಟ್ಕೊಂಡು ಮಾರ್ಕ್ ಹಾಕ್ಕೋಬೇಕು. ಸೊ ಮಾರ್ಕ್ ಹಾಕ್ಕೊಂಡು ಇದನ್ನು ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಕಟ್ಟಿಂಗ್ ಮಾಡ್ಕೋಬೇಕು. ಇದನ್ನು ಒಂದೇ ಕಟ್ಟಿಂಗ್ ಮಾಡ್ಕೊಳ್ಳೋಗಿಲ್ಲ, ಫ್ರಂಟು ಹಾಗೆ ಬ್ಯಾಕು ಎರಡೂ ಕೂಡ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಇದು ಏನು ಎಕ್ಸ್ಟ್ರಾ ಬಂದಿರುತ್ತಲ್ವ, ಇದೇ ಪೀಸು ನಮಗೆ ಆರ್ಮೋಲಲ್ಲಿ ಲೂಸ್ ಅನ್ನೋದು ಬರುತ್ತೆ. ಸೊ ಇದು ಅರ್ಥ ಆಯ್ತಲ್ವ. ಈಗ ನಮ್ಮದು ಆರ್ಮೋಲ್ ಚೆಕಿಂಗ್ ಮಾಡ್ಕೊಳ್ಳೋಣ. ಸೊ 1/2 ಇಂಚು ನಾನೀಗ ಅಲ್ಲಿ ಮಾರ್ಕ್ ಮಾಡಿ ತೆಗ್ದಲ್ವ, ಸೊ ಅದು 1/2 ಇಂಚನ್ನ ನಾನು ಈ ಕಡೆ ಮಾರ್ಕ್ ಮಾಡ್ಕೋತೀನಿ. ಅಂದರೆ ನಾನು ಸ್ಟಿಚಿಂಗು ಈಗ ಇಲ್ಲಿ ಕೂರಬೇಕು. ಸೊ ಅರ್ಥ ಆಯ್ತಲ್ವ. ನೋಡಿ, ಈ ಥರ ಸ್ಟ್ರೇಟಾಗಿ ಬಂದು ಇಲ್ಲಿ ನಂದು ಸ್ಟಿಚಿಂಗ್ ಲೈನ್ ಕೂತ್ಕೊಳ್ಬೇಕು. ಈಗ ನಂದು ನೋಡೋಣ ಆರ್ಮೋಲ್ ಕರೆಕ್ಟ್ ಬಂದಿದೆಯಾ ಅಂತ. ಸೊ ನೋಡ್ತಾ ಇರ್ಬೋದು, ಒಂದು 1/2 ಇಂಚ್ ಬಿಟ್ಟುನೇ ಹಿಡ್ಕೊಳ್ಬೇಕು, ಯಾಕಂದರೆ ನಾನು ಸ್ಟಿಚ್ ಇಲ್ಲಿ ಕೂರುತ್ತಲ್ವ. ನೋಡ್ತಾ ಇರ್ಬೋದು, ನೋಡಿ ಕರೆಕ್ಟಾಗಿ 8.5 ಬರ್ತಾಯಿದೆ. ಸೊ ನೋಡಿ, ಈಗ ಕರೆಕ್ಟಾಗಿ ಬಂದಿದೆ. ಸೊ ಇಷ್ಟು ನಮ್ಮದು ಕರೆಕ್ಟಾಗಿ ಬಂದರೆ ನಮ್ಮದು ಆಲ್ಟ್ರೇಷನ್ ಮಾಡಿದ್ದು ಕರೆಕ್ಟಾಗಿದೆ ಅಂತ ಅರ್ಥ. ಸೊ ಇನ್ನು ಇದನ್ನು ನಾವು ಸ್ಲೀವ್ಸ್ನ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಸೊ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು ನಿಮ್ಗೆ ಗೊತ್ತೇ ಇರುತ್ತೆ. ನಾರ್ಮಲ್ ನಾವು ಯಾವ ಥರ ಸ್ಟಿಚ್ ಮಾಡ್ತೀವಲ್ಲ ಅದೇ ರೀತಿ ಸ್ಟಿಚ್ ಮಾಡೋಕ್ಕಿಂತ ಮೊದಲು ಈ ಥರ ನೋಡಿ ಅದರದ್ದು ಸ್ಲೀವ್ಸ್ ಅಟ್ಯಾಚಿಂಗ್ದು ಲೈನು ಕರೆಕ್ಟ್ ಇದೆಯಾ ನೋಡ್ಕೋಬೇಕು. ನೋಡಿ, ನಮ್ಮದು ಕರೆಕ್ಟೇ ಬರ್ತಿದೆ. ನಿಮ್ಮದು ಕರೆಕ್ಟ್ ಇಲ್ಲ ಅಂತಂದರೆ ನೀವು ಅದನ್ನು ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಂದಿಲ್ಲಿ ಕರೆಕ್ಟ್ ಇದೆ, ಅದು ಕರೆಕ್ಟ್ ಬಂದೇ ಬರುತ್ತೆ. ನೀವು ಆಲ್ಟ್ರೇಷನ್ ಕಟ್ಟಿಂಗ್ ಎಲ್ಲ ಕರೆಕ್ಟ್ ಮಾಡಿದರೆ ನೋಡ್ತಾ ಇರ್ಬೋದು ಎಲ್ಲ ಕರೆಕ್ಟ್ ಬಂದಿದೆ. ಹಾಗೆ ಬ್ಯಾಕಲ್ಲೂ ಒಂದು ಸಲ ತೋರಿಸ್ಬಿಡ್ತೀನಿ. ನೋಡ್ತಾ ಇರ್ಬೋದು, ಈ ಥರ ನೀಟಾಗಿ ಇಟ್ಕೊಂಡು ಬರಬೇಕು. ನೋಡಿ, ನೋಡ್ತಾ ಇರ್ಬೋದು, ಇದು ಕೂಡ ಕರೆಕ್ಟಾಗಿದೆ. ಇದು ಕೂಡ ನಂದು ಕರೆಕ್ಟಾಗಿದೆ. ಸ್ಟಿಚಿಂಗ್ ಮಾರ್ಜಿನಲ್ಲೇ ನಂದು ಆರ್ಮೋಲು ಕೂತ್ಕೋತಾ ಇದೆ. ಸೊ ನಂದು ಬ್ಯಾಕು ಹಾಗೆ ಫ್ರಂಟು ಕರೆಕ್ಟ್ ಬಂದಿದೆ. ನಿಮ್ಮದು ಈ ಥರ ಚೆಕ್ ಮಾಡ್ಕೊಳ್ಳಿ. ನಂತರ ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಚೆಕ್ ಮಾಡ್ಕೊಳ್ಳದೆ ಅಟ್ಯಾಚ್ ಮಾಡ್ಕೋಬೇಡಿ. ಹಾಗೆ ಡೈರೆಕ್ಟು ಚೆಕ್ ಮಾಡಿಕೊಂಡು ಕರೆಕ್ಟ್ ಇದೆ ಅನ್ನೋದಾದರೆ ನೀವು ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನೀಗ ಬ್ಲೌಸನ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ, ಆರ್ಮೋಲ್ಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಈ ಬ್ಲೌಸನ್ನ ಇರುತ್ತಲ್ವ, ಸೊ ನೋಡಿಕೊಂಡು ಈ ಥರ ಮೊದಲಿಗೆ ಫ್ರಂಟಿಂದು ಅಟ್ಯಾಚ್ ಮಾಡ್ಕೊಳ್ತೀನಿ. ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನಾವು ಒಂದು ಪರ್ಫೆಕ್ಟ್ ಟೈಲರ್ ಆಗಬೇಕಂದ್ರೆ ಬ್ಲೌಸು ಸ್ಟಿಚಿಂಗ್ ಮಾಡಿದಾಗ ಅದೇನಾದರೂ ತೊಂದರೆ ಬಂದಾಗ ಯಾವ ಥರ ಅದನ್ನು ಆಲ್ಟ್ರೇಷನ್ ಮಾಡಿ ಅವ್ರಿಗೆ ಸರಿ ಮಾಡಿ ಕೊಡಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ಆಗಲೇ ನಾವು ಪರ್ಫೆಕ್ಟ್ ಟೈಲರ್ ಆಗೋದಕ್ಕೆ
ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನಾವು ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡ್ತೀವಿ, ಅದು ರಿಪೇರಿ ಮಾಡೋಕ್ಕೆ ಬರಲ್ಲ ಅಂದರೆ ಪ್ರಯೋಜನ ಇಲ್ಲ. ನಾವು ಟೈಲರಿಂಗ್ ಕಲಿತು ಕೂಡ ಅದೂ ಇರಬೇಕು, ನಮಗೆ ಇದು ಗೊತ್ತಿರಬೇಕು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನಾವು ಬ್ಲೌಸ್ ಸ್ಟಿಚ್ ಮಾಡಿರ್ತೀವಿ, ಬೇರೆಯವ್ರ ಹತ್ರ ರಿಪೇರಿಗೆ ಹೋಗಿ ಅಂದರೆ ಹೇಗೆ ನಡೆಯುತ್ತಲ್ವ. ಸೊ ನಾವು ಸ್ಟಿಚ್ ಮಾಡಿರೋಂಥ ಬ್ಲೌಸು ನಮಗೆ ರಿಪೇರಿ ಮಾಡೋಕ್ಕೆ ಬರ್ತಾ ಇರಬೇಕು. ಎಲ್ಲಿ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದು ನಮಗೆ ತಿಳಿದಿರಬೇಕು. ಸೊ ನೋಡಿ, ಈಗ ನಾನು ಫ್ರಂಟಿಂದು ಸ್ಟಿಚ್ ಮಾಡಾಯಿತು, ಇನ್ನು ಬ್ಯಾಕಿಂದು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದೇನಿದೆ ಅಲ್ಲ, ಸೇಮ್ ಅದೇ ಆರ್ಮೋಳು ಯಾವ ಥರ ನಾವು ಸ್ಲೀವ್ಸ್ನ ಜಾಯಿಂಟ್ ಮಾಡ್ತೀವಲ್ವ ಅದೇ ಥರ ಜಾಯಿಂಟ್ ಮಾಡ್ಕೊಳ್ಳೋದು. ಸೊ ನೋಡಿ, ಇದಿಷ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ನಾವು ಸ್ಟ್ರೈಟ್ ಲೈನು ಹಾಕಬೇಕಾಗತ್ತೆ. ಫಿಟ್ಟಿಂಗ್ ಲೈನು ಸ್ಟ್ರೈಟಾಗಿ ಹಾಕ್ಬಿಟ್ರೆ ಅದರದ್ದು ಪರ್ಫೆಕ್ಟ್ ಆಗುತ್ತೆ. ನೋಡಿ, ಸ್ಟ್ರೈಟಾಗಿ ಹಾಫ್ ಇಂಚ್ ನಮ್ಮ ಮಾರ್ಜಿನಿಗೆ ಇದು ಸ್ಟಿಚಿಂಗಿಗೆ ಅಂತ ನಾವು ಹಾಕ್ಕೊಂಡಿದ್ವಲ್ಲ ಅದೇ ಮಾರ್ಕಿಗೆ ನಾವು ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಇದೊಂದು ಸ್ವಲ್ಪ ಬ್ಲೌಸ್ ಲೂಸ್ ಇತ್ತು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಇಲ್ಲೊಂದು ಸ್ವಲ್ಪ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ನಿಮಗೆ ಲೂಸ್ ಇದ್ದರೆ ಮಾತ್ರ ಇಲ್ಲಿ ಕೆಳಗಡೆ ಫಿಟ್ಟಿಂಗ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ. ನಾನು ಅವರೊಂದು ಸ್ವಲ್ಪ ಬ್ಲೌಸ್ ಲೂಸ್ ಇತ್ತು ಅಂತ ಹೇಳಿದರು. ಸೊ ಅದ್ರ ಜೊತೆ ಇದು ಆಯಿತು ಅಂತ ನಾನು ಇದನ್ನು ಫಿಟ್ಟಿಂಗ್ ಮಾಡಿಕೊಂಡೆ. ಸೊ ನೋಡಿ, ಈಗ ಇದು ರೆಡಿ ಆಗಿದೆ. ಸೊ ತೋರಿಸ್ತೀನಿ ಒಂದು ನಿಮಿಷ ಯಾವ ಥರ ಬಂದಿದೆ ಅಂತ. ನೋಡಿ, ಈ ಥರ ಆರ್ಮೋಲ್ ರೌಂಡಿಂಗು ಬಂದಿದೆ. ಸೊ ಇದೇ ಥರ ನಾನು ಆ ಕಡೆ ಸ್ಲೀವ್ಸ್ನು ಅಟ್ಯಾಚ್ ಮಾಡ್ಕೊಳ್ತೀನಿ, ಈ ಥರ ಕಟ್ ಮಾಡಿ. ಸೊ ನಿಮಗಿದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಅರ್ಥ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಫ್ರೆಂಡ್ಸು ಹಾಗೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.